ಮೊಟ್ಟಮೊದಲ ಬಾರಿಗೆ 1982ರಲ್ಲಿ ಕೇಂದ್ರ ಸರ್ಕಾರವು ಪ್ರತಿ ಸೆಪ್ಟೆಂಬರ್ 1ರಿಂದ 7ನೇ ತಾರೀಕಿನಂದು ಈ ಒಂದು ರಾಷ್ಟ್ರೀಯ ಅಪೌಷ್ಟಿಕತೆ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ವಿ. ಇದೊಂದು ಮೂಲ ಉದ್ದೇಶ ಏನಂದರೆ ಪ್ರತಿಯೊಬ್ಬ ಮಕ್ಕಳು ಸಹ ಪೌಷ್ಟಿಕತೆಯಿಂದ ಇರಬೇಕು ಅನ್ನೋದು ಇದೊಂದು ಪ್ರಮುಖ ಉದ್ದೇಶ. ಕಾರಣ ಏನಂದರೆ ಅಪೌಷ್ಟಿಕತೆಯಿಂದ ಮಕ್ಕಳು ಮರಣ ಹೊಂದ್ತಾ ಇದ್ದಾರೆ. ಕಾರಣ ಏನಂದರೆ ಅವರಿಗೆ ಪೌಷ್ಟಿಕ ಆಹಾರ ಇರೋದಿಲ್ಲ, ಅಂದರೆ ವಿಟಮಿನ್ ಎ ಇರೋದಿಲ್ಲ, ಅದೇ ರೀತಿ ಐರನ್ ಕಂಟೆಂಟ್ಸ್ ಇರೋದಿಲ್ಲ ಮತ್ತು ಕ್ಲೋರಿಕ್ ಆಸಿಡ್ ಇರೋದಿಲ್ಲ. ಇದರಿಂದ ಮಕ್ಕಳು ಹಲವಾರು ಅಪೌಷ್ಟಿಕತೆಯಿಂದ ಮರಣ ಹೊಂದ್ತಾ ಇದ್ದಾರೆ. ಆ ಒಂದು ಅಪೌಷ್ಟಿಕತೆಯನ್ನು ಹೋಗಲಾಡಿಸೋ ಉದ್ದೇಶದಿಂದ ರಾಷ್ಟ್ರಾದ್ಯಂತ ಈ ಒಂದು ಸೆಪ್ಟೆಂಬರ್ 1ನೇ ವಾರದಂದು ಎಲ್ಲ ಆರೋಗ್ಯ ಇಲಾಖೆಯಿಂದ ಈ ರಾಷ್ಟ್ರೀಯ ಪೌಷ್ಟಿಕತೆ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಇನ್ನು ಪ್ರಮುಖವಾಗಿ ನಮಗೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಇದೆ. ಯಾಕಂದರೆ ಆರೋಗ್ಯವೇ ಭಾಗ್ಯ. ಅದರಿಂದ ಪ್ರತಿಯೊಬ್ಬರು ಸಹ ಆರೋಗ್ಯವಾಗಿರಬೇಕು. ಆರೋಗ್ಯವಾಗಿರೋದು ಸಹ ಪ್ರತಿಯೊಬ್ಬ ಮನುಷ್ಯನ ಹಕ್ಕು. ಸಂವಿಧಾನದಲ್ಲಿ ಏನು ನಾವು ಜೀವಿಸಬೇಕು, ಆರ್ಟಿಕಲ್ 21 ಏನು ಸಿಕ್ಕಿದೆ, ಅದೇ ರೀತಿ ನಮಗೆ ಆ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಆಹಾರ ಸಹ ಸಿಗಬೇಕು. ಅದು ಯಾವುದೇ ರೀತಿ ಅಡಾಲ್ಟ್ರೇಷನ್ ಆಗಬಾರ್ದು. ಅಂದರೆ ಏನು ಆ ಒಂದು ಆಹಾರದಲ್ಲಿ ಕಲಬೆರಕೆ ಆಗಬಾರ್ದು, ಅದು ಆಹಾರದಲ್ಲಿ ವಿಷ ಆಗಬಾರ್ದು. ಒಂದು ವೇಳೆ ಆ ರೀತಿ ಆದರೆ ಅದು ಅಪೌಷ್ಟಿಕತೆ ಗುರಿಯಾಗಿ ಈ ದೇಶದ ಏನು ನಾವು ಈ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಮತ್ತು ಈ ಆಸ್ತಿ ಅಂತ ನಾವೇನು ಹೇಳ್ತೀವೋ ಅದೆಲ್ಲ ನಮಗೆ ವಿರುದ್ಧ ಆಗ್ತೈತೆ. ಅದರಿಂದ ಮಕ್ಕಳ ಒಂದು ಆರೋಗ್ಯ ಭಾಳ ಮುಖ್ಯ ಅಂತ ಹೇಳ್ತಾ ಇದ್ದೀನಿ. ಮತ್ತು ವಿಶೇಷವಾಗಿ ಈ ಒಂದು ರಾಷ್ಟ್ರೀಯ ಪೌಷ್ಟಿಕತೆ ದಿನಾಚರಣೆ ಬಗ್ಗೆ ಹೇಳಬೇಕಂದ್ರೆ ಭಾಳ ವಿಷಕಾರಿ ಅಂಶಗಳು ತುಂಬ್ತಾ ಇದೆ. ಅದಕ್ಕೆ ಕಾರಣ ಏನಂದರೆ ಏನು ನಾವು ಇವತ್ತು ದಿನ ಏನು ಪ್ಯಾಕೆಟ್ ಫುಡ್ ನಾವು ಯೂಸ್ ಮಾಡ್ತಾ ಇದ್ವಿ, ಅದೇ ರೀತಿ ನಾವು ಈ ಪ್ಯಾಕೆಟ್ ಫುಡ್ ನಾವು ಎಷ್ಟು ಯೂಸ್ ಮಾಡ್ತೀವೋ ಅದೆಲ್ಲ ಅಡಲ್ಟ್ರೇಷನ್ ಆಗಿ ಆ ವಿಷ ಅನ್ನೋದು ನಮ್ಮ ದೇಹದಲ್ಲಿ ಹೋಗ್ತಾ ಇದೆ. ಮತ್ತು ಇತ್ತೀಚೆಗೆ ರೈತರಲ್ಲೂ ಸಹ ಏನು ನಾವು ನೋಡಿದಾಗೆ ಹಸಿರು ಕ್ರಾಂತಿ ಆಗಿರ್ಬೋದು ಅಥವಾ ಆಧುನಿಕ ಒಂದು ಕೃಷಿ ಮಾಡುವಂಥ ಎಲ್ಲ ಒಂದು ಪದ್ಧತಿ ಬಂದಿದ್ರು ಸಹ ಆ ಒಂದು ಕೃಷಿ ಉತ್ಪಾದನೆ ಸಹ ಈಗ ವಿಷಕಾರಿ ಅಂದರೆ ಈಗ ಏನೇ ಒಂದು ಕೆಮಿಕಲ್ಸ್ ಏನು ನಾವು ಯೂಸ್ ಮಾಡ್ತೀವಿ, ಅಂದರೆ ಔಷಧಿಗಳು, ಅವನು ಪ್ರತಿಯೊಂದು ಔಷಧಿಗಳು ಸಹ ಆ ಒಂದು ಆಹಾರದಲ್ಲೇ ಸೇರ್ಕೊಳ್ತಾ ಇದೆ. ಅದರಿಂದ ನಾವು ತಿನ್ನೋ ತರಕಾರಿಗಳಾಗಿರ್ಬೋದು, ಹಣ್ಣುಗಳಲ್ಲಾಗಿರ್ಬೋದು ಎಲ್ಲ ವಿಷ ತುಂಬಿಕೊಂಡು ಒಂದು ಮಾನವನ ಒಂದು ಜೀವನಕ್ಕೆ ಭಾಳ ವಿಷ ತುಂಬ್ತಾ ಇದೆ ಅಂತ ಹೇಳ್ತಾ ಇದ್ವಿ. ಇದರಿಂದ ಮನುಷ್ಯನ ಆರೋಗ್ಯ ಭಾಳ ಕುಂಠಿತ ಆಗ್ತಾ ಇದೆ. ಇದು ಮೊದಲನೇದಾಗಿ ಮಕ್ಕಳಿಂದನೇ ಪ್ರಾರಂಭವಾಗಿ ಅದು ಮಕ್ಕಳ ಒಂದು ಜೀವನ ಸಹ ತೊಂದರೆ ಆಗ್ತಾಯಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ನಮಗೆಲ್ಲ ತಾಯಂದು ಗೊತ್ತಿರೋದೇನೆಂದರೆ ಈ ಮಕ್ಕಳಿಗೆ ಭಾಳ ಎಲ್ಲ ಪೌಷ್ಟಿಕಾಂಶ ಸಿಗೋದು ಈ ತಾಯಿಯ ಹಾಲಿಂದ. ಅದರಿಂದ ದ ಮದರ್ ಈಸ್ ಗಾಡ್ ಅಂಡ್ ಸೊ ನೋ ಗಾಡ್ ಟು ಪ್ರೊವೈಡ್ ಮಿಲ್ಕ್ ಅಂತ. ಅಂದರೆ ತಾಯಿನ ಬಿಟ್ಟರೆ ಇನ್ನು ಯಾರೂ ಸಹ ಹಾಲು ಕೊಡೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ತಾಯಿನಲ್ಲಿ ಸಿಗುವಂಥ ಹಾಲಲ್ಲಿ ಬೇರೆ ಯಾವುದು ಸಹ ನಾವು ಪೌಷ್ಟಿಕಾಂಶ ಆಗಿರ್ಬೋದು ಯಾವುದು ಸಹ ಸಿಗಲ್ಲ. ಅದೆಲ್ಲರಿಗೂ ನಿಮಗೆಲ್ಲ ಹೇಳಿರ್ತಾರೆ ಈಗಾಗಲೇ. ಅದೇ ನಮ್ಮ ಕಾನೂನಲ್ಲಿ ಬಾಟ್ಲ್ ಫೀಡಿಂಗ್ ಆಕ್ಟ್ ಅಂದ್ಬಿಟ್ಟು 1992ನಲ್ಲಿ ಒಂದು ಆಕ್ಟ್ ಬಂದಿದೆ. ಅದರ ಪ್ರತಿಯೊಬ್ಬರು ತಾಯಿಯಿಂದ ಸಹ ಮಕ್ಕಳಿಗೆ ಹುಟ್ಟಿದ ತಕ್ಷಣ ಅವ್ರಿಗೆ ಫೀಡಿಂಗ್ ಮಾಡಲೇಬೇಕು. ಯಾವಾಗ ಆಲ್ಮೋಸ್ಟ್ ಲಾಸ್ಟ್ ಟೈಮ್ ನಾನು ಒಂದು ವರ್ಷದಿಂದ ಇದೇ ಕಾರ್ಯಕ್ರಮ ನಾವು ಹಾಸ್ಪಿಟಲ್ ಮಾಡಿದಾಗ ಅನಿತಾ ಮೇಡಮ್ ಹೇಳಿದ್ರು, ಯಾವುದೋ ಒಂದು ತಾಯಿ 11 ವರ್ಷ ಫೀಡಿಂಗ್ ಮಾಡಿದ್ರು ಒಂದು ಮಗುಗೆ ಅಂತ. ಈ ಥರ ವಿಶೇಷವಾದ ಒಂದು ಅಂದರೆ ಅದೇನು ಅಂದರೆ ಎಷ್ಟು ಫೀಡಿಂಗ್ ಮಾಡ್ತಾರೋ ಅಷ್ಟು ಹಾಲು ಬರ್ತದೆ, ನಿಮಗೂ ಎಲ್ಲರೂ ಗೊತ್ತು. ಈಗ ನಾವು ಸಹ ಅದೇ ಥರ ಬಂದಿದೆ. ಅದನ್ನು ಮಕ್ಕಳ ತಾಯಿ ನಾವು ಏನು ಮಕ್ಕಳು ಎಷ್ಟು ಆ ತಾಯಿ ಹಾಲು ಕೊಡ್ತಾರೋ ಅಷ್ಟು ಸಹ ಒಳ್ಳೆಯದು ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡೋಕ್ಕೆ CDP ಆಗಿರ್ಬೋದು ಅಥವಾ ಅದೇ ರೀತಿ ಈ ಒಂದು CMC ಈ ಒಂದು ಪ್ರೋಗ್ರಾಮ್ನಲ್ಲಿ ನಮಗಿಂತ ಹೆಚ್ಚಾಗಿ ಆರೋಗ್ಯ ಅಧಿಕಾರಿಗಳು ಕೇಳಿದರೆ ತುಂಬ ಉಪಯೋಗ ಅನ್ಕೊಡ್ತೀನಿ. ಇಲ್ಲಿ ಎಷ್ಟೊಂದು ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ಇದರ ಕ್ರೆಡಿಟ್, ಇದರ ಹಿಂದೆ ವರ್ಕ್ ಮಾಡಿದ ಎಲ್ಲರಿಗೂ ಅಭಿನಂದನೆಗಳು. ನಮ್ಮ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಇವತ್ತಿನ ದಿನದ ಪ್ರಾಮುಖ್ಯತೆ ಮತ್ತು ನಿಮಗೆ ಸ್ವಲ್ಪ ಲೀಗಲ್ ಅವೇರ್ನೆಸ್ ಕೊಡೋದಾಗಿದೆ. ಸೊ ನಮಗೆಲ್ಲ ಗೊತ್ತಿದೆ, ಲೈಫ್ ಈಸ್ ನಾಟ್ ಪರ್ಮನೆಂಟ್ ಅಲ್ವಾ, ಎಲ್ಲ ಟೆಂಪರರಿ. ಇವತ್ತು ಇಲ್ಲಿ ಇರೋರು ನಾಳೆ ಇರ್ತೀವೋ ಇಲ್ಲೋ ನಮಗೆ ಗೊತ್ತಿಲ್ಲ, ನಾಳೆ ಹೇಗಿರ್ತೀವೋ ನಮಗೂ ಗೊತ್ತಿಲ್ಲ. ಸೊ ಇವತ್ತಿನ ಟೈಮಲ್ಲಿ ನಾವೇನು ಮಾಡಬೇಕು ಅಂತ, ಫುಡ್ ಈಸ್ ವೆರಿ ಇಂಪಾರ್ಟೆಂಟ್, ನಾವೆಲ್ಲ ತಗೋಬೇಕು. ಬಟ್ ಅದು ಜಾಸ್ತಿ ಆದರೆ ಹಿಂಗಾಗುತ್ತೆ, ಅತಿ ಆದರೆ ಅಮೃತವು ವಿಷ. ಸೊ ಇಷ್ಟೆಲ್ಲ ಪೌಷ್ಟಿಕಾಂಶದ ಫುಡ್ಡಿನ ಬಗ್ಗೆ ಎಲ್ಲ ಇನ್ನೂ ಹೇಳ್ತಾರೆ ಅಂದ್ಕೊತೀನಿ. ಮೇಯ್ನ್ ಆಗಿ ನಾವು ಈಗ ಫುಡ್ಡನ್ನು ಟ್ಯಾಬ್ಲೆಟ್ ಥರ ತಗೋಬೇಕು. ಈಗ ನಮಗೇನು ರೋಗ ಇಲ್ಲ ಅಲ್ವಾ,
ಕೆಲವರಿಗೆ ಇರುತ್ತೆ ಹೇಳಲ್ಲ. ಬಟ್ ಥಿಂಗ್ ಈಸ್ ನಾವು ಫುಡ್ ಅನ್ನು ಟ್ಯಾಬ್ಲೆಟ್ ತರ ತಗೋಬೇಕು. ಯಾಕೆಂದ್ರೆ ನಾವು ಲೈಫ್ ಹೋದಾಗೆ ನಮಗೆ ಟ್ಯಾಬ್ಲೆಟ್ ಆಮೇಲೆ ಫುಡ್ ಆಗಬಾರ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಫುಡ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಆರೋಗ್ಯದ ದೃಷ್ಟಿಯಿಂದ ಅದು ತುಂಬಾ ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ. ಸೊ ಯಾವ ರೀತಿ ತಗೋಬೇಕು ನಮಗೆಲ್ಲ ಗೊತ್ತಿದೆ. ಎಲ್ಲರೂ ಬಿಸಿ, ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋಗ್ಬೇಕು. ಸೊ ಏನ್ ಮಾಡ್ತೀವಿ, ಶಾರ್ಟ್ ಕಟ್ ಮಾಡ್ತೀವಿ, ಎಲ್ಲಿಂದ ಫಾಸ್ಟ್ ಫುಡ್ ಎಲ್ಲ ತರಿಸ್ತೀವಿ. ಇಲ್ಲಿ KGF ಅಲ್ಲಿ ಮೇನ್ ಆಗಿಲ್ಲ, ಹೊರಗಡೆ ಎಲ್ಲ ಹೋದ್ರೆ ಝೊಮ್ಯಾಟೊ ವೆರಿ ಫೇಮಸ್ ಅಲ್ವಾ, ಕೂತಲ್ಲೇ ಬರುತ್ತೆ. ಮನುಷ್ಯರನ್ನು ಒಂಥರ ಸೋಮಾರಿಗಳಾಗಿ ಮಾಡಿಬಿಟ್ಟಿದ್ದಾರೆ. ಝೊಮ್ಯಾಟೊ, ಸ್ವಿಗ್ಗಿ ಎಲ್ಲ ಬಂದ್ಬಿಡುತ್ತೆ ಟಕ್ ಟಕ್ ಅಂತ. ಆಮೇಲೆ ಇದಕ್ಕೆ ಸೂಪರ್ ಮಾರ್ಕೆಟ್ಗೆ ಹೋಗೋದು ಬೇಡ, ಅದು ಕೂಡ ಬರುತ್ತೆ ಎಲ್ಲ ಆನ್ಲೈನ್. ಆ ಬಿಸ್ನೆಸ್ ಇಂದ ಏನಾಗುತ್ತೆ, ಮನುಷ್ಯ ಮನೆಯಲ್ಲಿ ಕೂತು ವಿಲ್ ಗೇನ್ ದ ವೆಯ್ಟ್ ಅಂಡ್ ಆಲ್ಸೋ ವಿಲ್ ಬಿಕಮ್ ಲೇಜಿ ಅಲ್ವಾ. ಏನು ಹೊರಗಡೆ ಏನು ಕೆಲಸ ಮಾಡಲ್ಲ. ಸೊ ಆಟೋಮೆಟಿಕ್ ಏನಾಗುತ್ತೆ, ಡಾಕ್ಟರ್ದು ಸ್ಕೋಪ್ ಜಾಸ್ತಿ ಆಗುತ್ತೆ. ಹೌದಾ ಅಲ್ಲ? ನಾವು ಮೇನ್ ಆಗಿ ನೋಡ್ಬೇಕು, ನಾವೆಷ್ಟು ಅದೃಷ್ಟವಂತರು. ಒಮ್ಮೆ ಹಾಸ್ಪಿಟಲ್ಗೆ ಹೋಗಿ ನೋಡಿ ಅಂತೆ, ಎಷ್ಟು ಪೇಷಂಟ್ ಇದ್ದಾರೆ, ಡಾಕ್ಟರ್ಗೆ ನೋಡಿ ರೋಸ್ ಹೋಗಿರುತ್ತೆ. ಇಟ್ಸ್ ಆಲ್ ಬಿಕಾಸ್ ಆಫ್ ಅವರ್ ಓನ್ ಫುಡ್ ಹ್ಯಾಬಿಟ್ಸ್. ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡಬಹುದು ಅದರ ಬಗ್ಗೆ ಎಲ್ಲ ಹೇಳ್ತಾರೆ. ನಾನು ಇಲ್ಲಿ ಮೇನ್ ಆಗಿ ಅಂಗನವಾಡಿ ಶಂಕರತೆಕರಲ್ಲಿ ಇದ್ದಾರೆ. ನಾನು ಆಕ್ಚುಲಿ ಸರಿಗೆ ಹೇಳಿದ್ದೆ ನಂದೇನು ಸ್ಪೀಚ್ ಇಲ್ಲ ಅಂತ. ಸೊ ಸರ್ ಪುಷ್ ಮಾಡಿದ್ರು. ಸೊ ನಾನು ಏನಪ್ಪ ಹೇಳೋದಂದ್ರೆ, ಮೊನ್ನೆ 2-3 ದಿವಸದಿಂದ ಪೇಪರಲ್ಲಿ ನೋಡಿದಾಗ ಈ ನಾವೆಷ್ಟು ಲೀಗಲ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ರು ಕೂಡ ಆಗೋದು ಹೊರಗಡೆ ಆಗ್ತಾನೆ ಇರುತ್ತೆ. ಎಸ್ಪೆಷಲಿ ಮೈನರ್ ಗರ್ಲ್ಸ್ ಸ್ವಲ್ಪ ನೋಡಿ, 9th ಸ್ಟ್ಯಾಂಡರ್ಡ್ ಎಲ್ಲ ಡೆಲಿವರಿ ಆಗುತ್ತೆ. ಅದು ಸಹ ಬಾತ್ರೂಮ್ ಅಲ್ಲಿ, ಶೌಚಾಲಯದಲ್ಲಿ. ಇಷ್ಟು ಆಡ್ ಅದು ಏನಾಗುತ್ತೆ, ಒಂದು ಆ ತಾಯಿತನದ ಒಂದು ಬೆಲೆ ಹೋಗ್ಬಿಡುತ್ತೆ ಅಲ್ವಾ. ಒಂದು ಮಗು ಹುಟ್ಟಿ ಬರೋದು ಅದಕ್ಕೆ ಏನು ಗೊತ್ತಿಲ್ಲ. ಸೊ ಅದನ್ನು ಮಗುವ ಮೊದಲು ಅದನ್ನು ಆ ಒಂದು ಯಾವುದು ರಿಸೀವ್ ಮಾಡುವ ಅಟ್ಮಾಸ್ಫಿಯರ್ ಅಲ್ಲಿ ಇರಬೇಕು. ಇದು ಏನೂ ಇಲ್ಲ. ಶೌಚಾಲಯದಲ್ಲಿ ಒಂದು ಮಗುವನ್ನು ಡೆಲಿವರಿ ಮಾಡಿದ್ದು ಕೇಳುವಾಗ ಕ್ಯಾನ್ ಥಿಂಕ್ ಅಬೌಟ್ ಇಟ್. ಆ ಮಗು, ಆ ತಾಯಿ, ಅದು ಸಹ ಮಗುವೆ 15 years old, 9th ಸ್ಟ್ಯಾಂಡರ್ಡ್. ಸೊ ಅಂಥದ್ದೆಲ್ಲ ತುಂಬಾ ನಡೆಯುತ್ತೆ ಹೊರಗಡೆ. ನೀವೆಲ್ಲ ಪ್ರಾಕ್ಟಿಕಲ್ ಹೊರಗಡೆ ವರ್ಕ್ ಮಾಡುವವರು ಸ್ವಲ್ಪ ಆ ಒಂದು ಗ್ರೌಂಡ್ ನಲ್ಲಿ ನೋಡಿ. ಪೋಕ್ಸೋ ಆಕ್ಟ್ ನಿಮಗೆಲ್ಲ ಗೊತ್ತಿದೆ. ಸ್ವಲ್ಪ ಅವೇರ್ನೆಸ್ ಜಾಸ್ತಿ ನೀವು ಹೊರಗಡೆ ಎಲ್ಲ ಹೇಳುತ್ತಾ 12 ಮಾಡ್ತೀವಿ. ಮಹಿಳಾ ಮತ್ತು ಮಕ್ಕಳ ಬಗ್ಗೆ ಮುತುವರ್ಜಿ ವಹಿಸಿ ಸರ್ಕಾರ ತಮಗೆ ಕೊಟ್ಟಿರ್ತಕ್ಕಂಥ ಒಂದು ಏನು ಜವಾಬ್ದಾರಿ ಏನಿದೆ, ಆ ಜವಾಬ್ದಾರಿಯನ್ನು ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು ನಿಭಾಯಿಸ್ತಾ ಇದ್ದಾರೆ. ಪ್ರತಿ ಹಳ್ಳಿಯಲ್ಲೂ, ಪ್ರತಿ ಮನೆಯಲ್ಲೂ ಏನು ಮಕ್ಕಳಿದ್ದಾರೆ, ಕಿಶೋರಿಯರಿದ್ದಾರೆ, ಬಾಳಂತಿಯರಿದ್ದಾರೆ, ಅದನ್ನೆಲ್ಲ ಮಾಹಿತಿ ಸಂಗ್ರಹಿಸಿ ಅವರಿಗೆ ಪ್ರತಿದಿನ ಪ್ರತಿ ಸಮಯಕ್ಕೂ ಸಹ ಏನು ಪೌಷ್ಟಿಕ ಆಹಾರವನ್ನು ತಗೋಬೇಕು ಅನ್ನೋದ್ರ ಬಗ್ಗೆ ತಾವೆಲ್ಲ ಮಾಹಿತಿ ಕೊಡ್ತಾ ಇದ್ದೀರಾ. ನಿಮಗೆಲ್ಲ ಸಹ ವಕೀಲರ ಸಂಘದ ಪರವಾಗಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ತಾಲೂಕಿನ ಒಂದು ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ, ವೆಟರ್ನರಿ ಹಾಸ್ಪಿಟಲ್ ಇದೆಯಲ್ಲ, ಅಲ್ಲೂ ಸಹ ಹೆಚ್ಚಿಗೆ ನಮ್ಮ ಡಾಕ್ಟರ್ ಸುರೇಶ್ ಕುಮಾರ್ ಅವರ ಒಂದು ಸಾರಥ್ಯದಲ್ಲಿ ಬಾಳೆಂತೆಯರಿಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅಂತ, ಮತ್ತು ಮಕ್ಕಳಿಗೂ ಸಹ ಒಳ್ಳೆ ಟ್ರೀಟ್ಮೆಂಟು ಸಿಗ್ತಾ ಇದೆ ಅಂತ ಸಹ ನಾವು ಕೇಳ್ಪಟ್ಟಿದ್ದೀವಿ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಮತ್ತೊಂದು ವಿಚಾರ, ಈ ದಿನ ತುಂಬ ಚೆನ್ನಾಗಿದೆ. ಇಷ್ಟೊಂದು ಯಾತ್ರೆಗಳನ್ನು ನೀವು ಇಟ್ಟು ನಮ್ಮನ್ನು ಮಾತಾಡಿದ್ರೆ ನಾವು ಹೆಂಗೆ ಮಾತಾಡ್ತೀವಿ, ತುಂಬ ಕಷ್ಟ ಆಗ್ತಾ ಇದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಮಕ್ಕಳನ್ನ, ಮಹಿಳೆಯರನ್ನ, ಬಾಳಂತಿಯರನ್ನ, ಕಿಶೋರಿಯರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ ಅಂತ ಒಂದು ಅನಿಸ್ತಾ ಇದೆ ನಮಗೆ. ಈ ಒಂದು ಇದನ್ನೆಲ್ಲ ನೋಡ್ತಾ ಇದ್ದೆ, ತಿಳಿಗಳೆಲ್ಲ ನೋಡ್ತಾ ಇದ್ದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಾ. ಮುಂದಿನ ದಿನಗಳಲ್ಲಿ ನಿಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ. ಮಕ್ಕಳನ್ನ ಮತ್ತು ಇತರರನ್ನ ನೋಡ್ಕೊಳ್ಳುವಂಥ ಜವಾಬ್ದಾರಿ ತುಂಬ ಇದೆ ನಿಮ್ಮ ಮೇಲೆ. ಇವಾಗ ಮಾಡ್ತಾ ಇದ್ದೀರಾ, ಮುಂದಿನ ದಿನಗಳಲ್ಲೂ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಈ ಸಂದರ್ಭದಲ್ಲಿ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಮಾಡೋದು ನನ್ನ ಸಂಸ್ಕಾರ. ವೇದಿಕೆಯ ಗಣ್ಯರಿಗೂ ಸಹ ನಮಸ್ಕಾರ ಹೇಳ್ತಾ, ಈ ಕಾರ್ಯಕ್ರಮ ಏನಿದೆ, ಈ ಟೇಬಲ್ ಮೇಲೆ ಇರ್ತಕ್ಕಂಥ ಐಟಮ್ಸ್ ಹೇಳಿದ್ರು. ನಾವು ಎಷ್ಟೊತ್ತು ಮಾತಾಡಿದ್ರು, ಇಟ್ಸ್ ಆಫ್ ಯೂಸ್ಫುಲ್ ಅಂಡ್ ಇಟ್ಸ್ ಆಫ್ ನೋ ಯೂಸ್. ಪ್ರೋಗ್ರಾಮ್ ಇಷ್ಟೇ, ನಾವು ಏನೆಲ್ಲ ತಿನ್ಬೇಕು,
ಪೌಷ್ಟಿಕ ಆಹಾರ ಇಲ್ಲಿ ಇದೆ, ಸುಮಾರು 70 ಐಟಮ್ ಇದೆ. ಈ 70 ಐಟಮ್ ಇಲ್ಲಿರೋರು ಯಾರಾದರೂ ಒಂದೇ ದಿವಸ ಯಾರಾದರೂ ತಿನ್ನೋರಿದ್ರೆ ಅವ್ರ ಕೈ ಎತ್ತಿ. ಖಂಡಿತ ಸಾಧ್ಯ ಇಲ್ಲ. ಸ್ವಲ್ಪ ಸ್ವಲ್ಪ ತಿಂದ್ರು. ಅತಿಯಾದ ನಮ್ಮ ನ್ಯಾಯಾಧೀಶರಾದ ಶ್ರೀಧಾ ಮೇಡಮ್ ಅವರು ತಿಳಿಸ್ಕೊಟ್ರು, ಅತಿಯಾದ್ರೆ ಅಮೃತ ಕೂಡ ವಿಷ ಆಗುತ್ತೆ ಅಂತ ಭಗವಂತ ಕೊಟ್ಟಿದ್ದಾನೆ. ಇಷ್ಟು ಐಟಮ್ ಒಂದು ದಿವಸ ಯಾರು ಟ್ರೈ ಮಾಡಕ್ಕೆ ಹೋಗ್ಬೇಡಿ. ಇರೋದೆಲ್ಲ ಪೌಷ್ಟಿಕ ಆಹಾರನೇ. ಇದ್ರ ಜೊತೆಗೆ ಸಾಮಾನ್ಯವಾಗಿ ಎದುರು ಲೈಕ್ ಮಾಡೋದು ಇನ್ನೂ 2 ಐಟಮ್ ಇಲ್ಲ. ಇಲ್ಲಿ ಕಬಾಬು ಬಿರಿಯಾನಿ ಇಲ್ಲ. ಮಕ್ಕಳಿಗೆ ಬೇಡ, ದಯವಿಟ್ಟು ಮಕ್ಕಳಿಗೆ ಪೌಷ್ಟಿಕ ಆಹಾರ ಹಳಂತಿಯರಿಗೆ, ವಿಶೇಷವಾಗಿ ಹೆಣ್ಣುಮಕ್ಕಳಿಗೆ, ಆಮೇಲೆ ಗಂಡು ಮಕ್ಕಳಿಗೆ. ಗಂಡಸರಿಗೆ ಹೆಣ್ಣು ಮಕ್ಕಳು ಚೆನ್ನಾಗಿದ್ದರೆ ಗಂಡು ಮಕ್ಕಳು ಚೆನ್ನಾಗಿರ್ತಾರೆ, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಚೆನ್ನಾಗಿದ್ರೆ ಮಕ್ಕಳು ಚೆನ್ನಾಗಿರ್ತಾರೆ. ಮೊದಲ ಆದ್ಯತೆ, ಪ್ರಾಮುಖ್ಯತೆ, ಇಂಪಾರ್ಟೆನ್ಸ್ ಟು ದಿ ಚಿಲ್ಡ್ರನ್. ವಾಟ್ ಈಸ್ ಪ್ರೋಗ್ರಾಮ್ ಸೇಸ್? How to maintain balanced food in terms of ಇಲ್ಲಿರ್ತಕ್ಕಂಥ ಪೌಷ್ಟಿಕ ಆಹಾರ. ಇದು ಪ್ರತಿದಿನ ನಾವೆಲ್ಲ ಮಕ್ಕಳಿಗೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಪ್ರಯತ್ನ ಮಾಡಬಹುದು. ದಿನಕ್ಕೆ 1-2 ಐಟಮ್ ಕೊಡ್ಬೋದು ಅಂತ ಹೇಳಿ ಪೌಷ್ಟಿಕ ಆಹಾರದ ಒಂದು ಶಕ್ತಿ ಏನಿದೆ ಅಂತ ನಾವು ವೇದಿಕೆಯಲ್ಲಿರ್ತಕ್ಕಂಥ ಗೆಳೆಯರು ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಇದನ್ನೆಲ್ಲ ನಾವು ಹೆಚ್ಚಿಗೆ ಒಂದೇ ಸೇರಿಸಿದ್ರೆ ಅಜೀರ್ಣ ಆಗ್ಬೋದು. ನಮ್ಮ ಇವರು ಮೆಡಿಕಲ್ ಇದ್ದಾರೆ, ಸೊ ಅವರು ನಮ್ಮ ದಾರಿಗೆ ಬರ್ತಾರೆ. ನಮಗೆ ಆರೋಗ್ಯ ಹೆಲ್ತ್ ಕೊಡೋದ್ರೆ ಅವ್ರ ಹತ್ರ ಹೋಗ್ತೀವಿ. ಇಲ್ಲಿ ಇಂಪಾರ್ಟೆನ್ಸ್ ಸರ್ವಿಸ್ ಆಫ್ ದಿ ಡಾಕ್ಟರ್. ಸೊ ಜಾಸ್ತಿ ತಿನ್ನೋದು ಬೇಡ. ಡಾಕ್ಟ್ರು ಇಂಪಾರ್ಟೆನ್ಸ್ ಇದೆ ಸೊಸೈಟಿಗೆ, ಸೊ ನಾವು ಡಾಕ್ಟರ್ ಹತ್ರ ಹೋಗೋದು ಬೇಡ, ಹೆಚ್ಚಾಗಿ ತಿನ್ನಿ. ಎರಡನೇದು ನಮ್ಮ ಇಂಜಿನಿಯರ್, ಅವ್ರಿಗೂ ಪೌಷ್ಟಿಕ ಆಹಾರ ಬೇಕು. ಒಂದು ಇಂಡಸ್ಟ್ರಿ ಬರಬೇಕಂದ್ರೆ ಒಬ್ಬ ಇಂಜಿನಿಯರ್ ಬೇಕು. ಸೊ ಇಂಜಿನಿಯರು ಡಾಕ್ಟ್ರು ಸಮಾಜ ಸೇವೆ ಮಾಡ್ತಾರೆ. ಇಂಜಿನಿಯರ್ ಎಷ್ಟು ಇಂಪಾರ್ಟೆಂಟು, ಡಾಕ್ಟ್ರು ಅಷ್ಟೇ ಇಂಪಾರ್ಟೆಂಟು. ಒಂದು ಕಡೆ ಉತ್ಪಾದನೆ ಸಂಪಾದನೆ ಇಂಜಿನಿಯರ್ ಕೊಟ್ಟರೆ, ನಮ್ಮ ಡಾಕ್ಟ್ರು ನಮ್ಮ ಆರೋಗ್ಯನ ಕಾಪಾಡ್ತಾರೆ. ಇಬ್ರು ಇಂಪಾರ್ಟೆಂಟ್ ಅಲ್ವಾ? ಎಸ್ ಆರ್ ನೋ? ಬೋತ್ ಆರ್ ಇಂಪಾರ್ಟೆಂಟ್ ಟು ದಿ ಸೊಸೈಟಿ. ಅಟ್ ದ ಸೇಮ್ ಟೈಮ್ ಐ ವಿಲ್ ರೈಟ್ ಅ ಕ್ವಶನ್. ಒಬ್ಬ ಲಾಯರ್, ಒಬ್ಬ ಸೈನಿಕ, ಸೋಲ್ಜರ್, their service also is very, very important for the nation. A lawyer stands in forefront to protect and follow the Constitution of India provided by the legend, the pioneer Dr. B.R. Ambedkar. ಆ ಕಾನೂನು ಚೌಕಟ್ಟಿನಲ್ಲಿ ವಕೀಲರಿಂದ ನ್ಯಾಯ ಕೊಡಿಸ್ತಾರೆ. ಪೌಷ್ಟಿಕ ಆಹಾರಕ್ಕೂ ನ್ಯಾಯಕ್ಕೂ ಸಂಬಂಧ ಇಲ್ಲ. ಐ ಆಮ್ ಗಿವಿಂಗ್ ಕಂಪ್ಯಾರಿಸನ್. ಈ ವಕೀಲರ ಸೇವೆಯನ್ನು ಸಮಾಜಕ್ಕೆ ನಿಮ್ಮೆಲ್ಲರಿಗೂ ಬಹಳ ಪ್ರಾಮುಖ್ಯತೆ, ಬಹಳ ಇಂಪಾರ್ಟೆಂಟ್. ಅಟ್ ದಿ ಸೇಮ್ ಟೈಮ್ ನಮ್ಮ ಬಾರಲ್ಲಿ 24/7 ಕೋಟ್ ಇಲ್ಲ, ಜಾಕೆಟ್ ಇಲ್ಲ, ಚಳಿಯಲ್ಲಿ 24/7 ನಮ್ಮನ್ನ ಕಾಯ್ತಾ ಇರ್ತಾರೆ, ನಮ್ಮನ್ನು ರಕ್ಷಣೆ ಕೊಡ್ತಾರೆ. ಆ ಸೋಲ್ಜರ್, ಲಾಯರ್ ಅಂಡರ್ ದಿ ಗ್ರೇಟ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡೆಡ್ ಬೈ ಅಂಬೇಡ್ಕರ್, ಬೋತ್ ಆರ್ ವೆರಿ ಇಂಪಾರ್ಟೆಂಟ್. ಲಾಯರ್ ಬೇಕು, ಸೋಲ್ಜರ್ ಬೇಕು, ಡಾಕ್ಟರ್ ಬೇಕು, ಇಂಜಿನಿಯರ್ ಬೇಕು. ಆಮ್ ಐ ಕರೆಕ್ಟ್? ಇವರೆಲ್ಲರಿಗೂ 365 ದಿವಸ ಊಟ ಕೊಡೋರು ಯಾರು? ಆನ್ಸರ್ ಇಸ್ ರೆಡಿಲಿ ಅವೈಲಬಲ್ ಇನ್ ಯುವರ್ ಲಿಪ್ಸ್. ರೈತ ಕೊಡ್ತೀರಾ? ಆ ರೈತನ ಒಂದು ಚಪ್ಪಾಳೆ ಬರಲಿ. ಇರ್ತಕ್ಕಂಥ 60 ವಸ್ತುಗಳು ಏನು ಬೆಳೆದಿದ್ದೀರಿ, ಎಲ್ಲ ಭೂಮಿ ಮೇಲೆ ಬೆಳೆದಿರೋದು, ಆ ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ರೈತ ನಮ್ಮ ಮುಂದೆ ಇಟ್ಟಿದ್ದಾನೆ. ಅದಕ್ಕೊಂದು ಸಾವಿರ ಹೇಳ್ಬೋದು. ಸೂರ್ಯನಿಲ್ಲದೆ ಬೆಳಕಿಲ್ಲ, ಮುಗಿಲಿಲ್ಲದೆ ಮಳೆ ಇಲ್ಲ, ರೈತನಿಲ್ಲದೆ ಜಗವಿಲ್ಲ. ಹಂಗಂತೇಳಿ ರೈತನೊಂದು ಬಟ್ಟೆ ಗಲೀಜಾಗಿದೆ, ತಮಿಳಲ್ಲಿ ಒಂದು ಪಳಮುಡಿ ಗಾದೆ ಹೇಳ್ತಾರೆ. ಸಿರಿಕೆರವನು ಕಷ್ಟಪಡ ಮಾಟ, ಕಷ್ಟಪಡದವನ ಸಿರಿಕೆ ಮಾಟ, ಕಷ್ಟಪಡೋರನ್ನು பார்த்து சிரிச்சவன் என்னைக்கு உருப்பட மாட்டான். ಅಂದ್ರೆ ರೈತನ ಬಟ್ಟೆ ಗಲೀಜಾಗಿದೆ. ಐ ಆಮ್ born brought up from a farmer's family. I am very proud of today I am advocate. ಎಲ್ಲೇ ಇರಲಿ ರೈತ, ಹೆಂಗೆ ಇರಲಿ, ಅವನ ಬಗ್ಗೆ ಕೀಳಾಗಿ ನೋಡಬೇಡಿ. ರೈತನಿಗೆ ಗೌರವ ಕೊಡಿ ಅಂತ ನಾನು ಭಾಷಣ
time, please smile. Take it. ಸೊ ಇವೆಲ್ಲ ತಡೆಯೋದಕ್ಕಾಗಿ ನ್ಯೂಟ್ರಿಷನ್ ಕೊಡ್ಬೇಕಂತ ಸೊ ಈಗಾಗಲೇ ಎಲ್ಲ ಹೇಳಿರೋದು. ಸೊ ಇವೆಲ್ಲ ಎಷ್ಟೇ ನ್ಯೂಟ್ರಿಷನ್ ಕೊಟ್ಟರು ನಾನು ಈಗಾಗಲೇ ಹೇಳಿದಂಗೆ ಈ ಒಂದು ಚೈಲ್ಡ್ ಮ್ಯಾರೇಜ್ ಮತ್ತೆ ಫೋಕ್ಸೋ ಏನು ಇದಾಗ್ತದೆ ಇಲ್ಲ ಅವೆಲ್ಲ ಫೇಲ್ಯೂರ್ ಆಗ್ತದೆ. ಸೊ ಅದ್ರ ಜೊತೆಗೆ ಈಗಾಗಲೇ ನಮ್ಮದೇ ಇಂಪ್ಲಿಮೆಂಟೇಷನ್ ಇಲಾಖೆ ಆಗಿರೋದ್ರಿಂದ, ಅನುಷ್ಠಾನ ಇಲಾಖೆ ಆಗಿರೋದ್ರಿಂದ ನಮ್ಮದು ಮತ್ತೆ ಆರೋಗ್ಯ ಇಲಾಖೆ ಇದ್ರ ಬಗ್ಗೆ ಇದರಿಂದ ವಿಶೇಷವಾಗಿ ನಿಮಗೆಲ್ಲ ಹೆಚ್ಚಿಗೆ ಏನು ಹೇಳಬೇಕಾಗಿಲ್ಲ. ಈಗಾಗಲೇ ಎಲ್ಲ ತಮಗೆಲ್ಲ ಅರಿವಿದೆ. ಈ ನಿಟ್ಟಿನಲ್ಲೇ ಈ ಒಂದು ಕಾರ್ಯಕ್ರಮ ಈಗಾಗಲೇ ನಮ್ಮ ಸಾಹೇಬರು ಹೇಳ್ತಾ ಇದ್ರು 1990s ಅಲ್ಲಿ ಈ ಒಂದು ಪೌಷ್ಟಿಕ ದಿನಾಚರಣೆಯನ್ನ ಮೊದಲಿಗೆ ಆಚರಣೆಗೆ ಬಂತು ಅಂತ. ಈ ನಿಟ್ಟಿನಲ್ಲೇ ನಮ್ಮ ಕೇಂದ್ರ ಸರ್ಕಾರ ಏನ್ 1975 ಅಲ್ಲಿ ICDS ಬಂತು, ಅದನ್ನ ಅದು ಬಂದಿದ್ರು ಸಹ ಇನ್ನು ಮಾಲ್ ನ್ಯೂಟ್ರಿಷನ್ ಮತ್ತೆ ಈಗಾಗಲೇ ಜೊತೆ ಅನಿಮಿಯಾ, ಮೆಟರ್ನಲ್ ಮಾರ್ಟಾಲಿಟಿ ರೇಟು, ಇನ್ಫೆಂಟ್ ಮಾರ್ಟಾಲಿಟಿ ರೇಟು ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಸೊ ಇದನ್ನೆಲ್ಲ ಮನ್ಕೊಂಡು ನಮ್ಮ ICDS ಜೊತೆಗೆ ರಾಷ್ಟ್ರೀಯ ಪೋಷಣ್ ಅಭಿಯಾನ ಅಂತ ಒಂದು ಕಾರ್ಯಕ್ರಮ, ಇದು ಒಂದು ಸ್ಕೀಮ್ ಅಲ್ಲ, ಇದು ಒಂದು ಅಭಿಯಾನ ಅಂತ ಜಾರಿಗೆ ತಂದರೆ 2017 ಮತ್ತೆ 18ನೇ ಸಾಲಿನಲ್ಲಿ. 2018ನಲ್ಲಿ ಮೊದಲಿಗೆ ರಾಜಸ್ಥಾನದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಜಾರಿಗೆ ಬಂದು ಮತ್ತೆ ಹಂತ ಹಂತವಾಗಿ ಎಲ್ಲ ನಮ್ಮ ಎಂಟೈರ್ ನಮ್ಮ ಇಂಡಿಯಾದಲ್ಲಿ ನಮ್ಮ ರಾಷ್ಟ್ರವ್ಯಾಪಿ ಮತ್ತೆ ನಮ್ಮ ರಾಜ್ಯವ್ಯಾಪಿ ಈ ಒಂದು ಕಾರ್ಯಕ್ರಮ ಅನುಷ್ಠಾನ ಆಗ್ತಾ ಇದೆ. ಇದರ ಉದ್ದೇಶದಿಂದ ನ್ಯೂಟ್ರಿಷನ್ ಹೆಚ್ಚಿಗೆ ಮಾಡಲಿಕ್ಕೆ ಪೋಷಣ್ ಅಭಿಯಾನ. ಈ ಒಂದು ಪೋಷಣ್ ಅಭಿಯಾನದಲ್ಲಿ ನಮಗೆ ಈಗಾಗಲೇ ತಮಗೆಲ್ಲ ಗೊತ್ತಿದೆ, ಸೆಪ್ಟೆಂಬರ್ ಮಾಹೆಯನ್ನ ಪೌಷ್ಟಿಕ ಮಾಸಾಚರಣೆ ಅಂತ 2018ರಿಂದಲೂ ಸಹ ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆಯೇ ಮಾರ್ಚ್ ಮಾಹೆಯಲ್ಲಿ ಪೋಷಣ್ ಪಕ್ವಾಡ ಅಂತ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಈ ದಿನ ಮಾತ್ರ ಈ ತರ ಪೌಷ್ಟಿಕ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಈಗಾಗಲೇ ನಮ್ಮ ಅಧ್ಯಕ್ಷ ವಕೀಲ ಸಂಘದ ಅಧ್ಯಕ್ಷರು ಹೇಳಿದಂಗೆ ನಾವು ದಿನನಿತ್ಯ ಸಹ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೆ ಆಶಾ ಕಾರ್ಯಕರ್ತೆಯರು ಸಿನ್ಸ್ ಈ ಕಾರ್ಯಕ್ರಮ ಸ್ಟಾರ್ಟ್ ಆದಾಗಿಂದಲೂ ಸಹ ಇದನ್ನ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟೇಷನ್ ಮಾಡೋದ್ರಲ್ಲಿ ಶ್ರಮಿಸ್ತಾ ಇದ್ದೀರಿ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಇಲ್ಲಿ ಇದು ಜನಾಂದೋಲನ ಕಾರ್ಯಕ್ರಮ, ಒಂದು ಅಭಿಯಾನ. ನಮ್ಮ ಇಲಾಖೆನೇ ಎಲ್ಲ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ ಮತ್ತೆ ಗ್ರಾಮೀಣಾಭಿವೃದ್ಧಿ ಮತ್ತೆ ಪಂಚಾಯತ್ ರಾಜ್ ಇಲಾಖೆಯೊಂದಿಗೆ ನಾವೆಲ್ಲ ಸಹಭಾಗಿಯಾಗಿ ಪ್ರತಿಯೊಂದು ಗ್ರಾಮದಲ್ಲಿ, ಅಂಗನವಾಡಿ ಕೇಂದ್ರದಲ್ಲಿ, ಪಂಚಾಯತಿನಲ್ಲೂ ಸಹ ಈ ಒಂದು ಮಾಹೆ ಫುಲ್ ಆಗಿ ಈ ಒಂದು ನಮಗೆ ಸೀಮಂತ ಕಾರ್ಯಕ್ರಮ ಆಗಿರ್ಬೋದು, ಗಿಡ ನೆಡುವ ಕಾರ್ಯಕ್ರಮ, ಅನ್ನಪ್ರಾಶನ ಕಾರ್ಯಕ್ರಮ, ಈ ಒಂದು ಪೋಷಣ್ ಅಭಿಯಾನದಲ್ಲಿ ನಾವು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಈಗ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮೇಡಮ್ ಅವರೇ ಎಲ್ಲ ಅದನ್ನ ಇದು ಮಾಡ್ತಾ ಇರೋದ್ರಿಂದ ಅಂದ್ರೆ ಮಗನ ನ್ಯಾಯಾಧೀಶರು ನಾವು ಪೋಕ್ಸೋ ಕಾಯ್ದೆ ಮತ್ತೆ ಬಾಲ್ಯ ವಿವಾಹ ನಿಷೇಧದ ಕಡೆ ಹೆಚ್ಚಿನ ಗಮನ ಹರಿಸಬೇಕಂತ ಹೇಳ್ತಾ ಒಂದು 2 ಮಾತನ್ನ ಮುಗಿಸ್ತಾ ಇದ್ದಾರೆ. ಜೊತೆಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ಸಂಪನ್ಮೂಲ ವಕೀಲರಾಗಿ ಆಗಮಿಸಿರ್ತಕ್ಕಂಥ ಅನಿತಾ ಮೇಡಮ್ ಇನ್ನು ನ್ಯೂಟ್ರಿಷನ್ ಬಗ್ಗೆ ಇನ್ನೂ ಹೆಚ್ಚಿಗೆ ಮಾಹಿತಿ ಕೊಡ್ತಾರೆ ಅಂತ ಹೇಳ್ತಾ 2 ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮನೆಗೆ ಬಂದಾಗ ಕಿಶೋರಿಯರು ಅಂತ ನೀವೇನು ಕರೀತೀರಾ ಅವ್ರಿಗೆ ಒಂದು ಮೀಟಿಂಗ್ ಮಾಡಿಬಿಟ್ಟು ಈ ತರ ತೊಂದರೆ ಆಗ್ತಾ ಇದೆ ಅಂತ ಹೇಳೋದ್ರಿಂದ ನಮ್ಮಲ್ಲಿ ಪೋಕ್ಸೋ ಕಾಯ್ದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ರೆ ಯಾವುದೇ ಹೆಣ್ಮಕ್ಳು ತಪ್ಪು ದಾರಿಗೆ ಹೋಗೋದಿಲ್ಲ. ನಾವು ಮೊದಲ ಹೆಜ್ಜೆ ಆಗಿ PUC ಮಕ್ಕಳನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ರಿ. ಏನಂದ್ರೆ ನೀವು ನೆಕ್ಸ್ಟ್ ಮದುವೆ ಆಗೋರು, ನಿಮಗೆ ಹೆಚ್ಚಿನ ರೀತಿಯಲ್ಲಿ ಒಂದು ಆರೋಗ್ಯ ಶಿಕ್ಷಣದ ಅವಶ್ಯಕತೆ ಇದೆ. ನಿಮ್ಮ ಒಂದು ಪರ್ಸನಲ್ ಪ್ರಾಬ್ಲಮ್ ಇರ್ಬೋದು, ಪೌಷ್ಟಿಕ ಆಹಾರದ ಬಗ್ಗೆ ಮತ್ತೆ ಅವರು ತೆಗೆದುಕೊಳ್ಳುವ ನಿರ್ಧಾರಗಳ ಬಗ್ಗೆ ನಾವು ಆರೋಗ್ಯ ಶಿಕ್ಷಣ ಹೇಳ್ತಾ ಇದ್ವಿ. ಈಗ ಸ್ವಲ್ಪ ಹಿಂದೆ ಹೋಗ್ಬಿಟ್ಟು 4ನೇ ತರಗತಿಯಿಂದನೇ ನಾವು ಹದಿಹರೆಯದವರು. ಯಾಕೆ ಅಂದ್ರೆ ಹೆಣ್ಮಕ್ಳು ಈಗ 10 ರಿಂದ 12 ವರ್ಷದೊಳಗಡೆ ಮೆಚೂರ್ ಆಗ್ತಾ ಇದ್ದಾರೆ. ಆ ವಯಸ್ಸಿಗೆ ಬಂದಿರ್ತಕ್ಕಂಥ ಹೆಣ್ಣು ಮಕ್ಕಳು ಯಾವ ರೀತಿ ಅವ್ರನ್ನ ನಾವು ಕಾಪಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಎಲ್ಲಾ ಶಾಲೆಗಳಲ್ಲಿ ಮತ್ತೆ ಕಾಲೇಜುಗಳಲ್ಲಿ ಹದಿಹರೆಯದವರಿಗೆ ಆರೋಗ್ಯ ಶಿಕ್ಷಣ ನೀಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಿಮ್ಮ ಬೆಂಬಲವನ್ನು ನಾವು ಕೇಳ್ತಾ ಇದ್ದೀವಿ. ಯಾವುದೇ ಒಂದು ಮಗು 18 ವರ್ಷದ ಒಳಗೆ ತಪ್ಪು ದಾರಿ ಹಿಡಿದ್ರೆ, ಒಂದೇ ಒಂದು ಪ್ರಕರಣ ನಡೆದಿರೋದು ಕೊಪ್ಪಳದಲ್ಲಿ ಆದರೂ 1 ವಾರದ ಹಿಂದೆ ಎಲ್ಲ ಕಡೆ ರಾಜ್ಯದಲ್ಲಿ ಎಲ್ಲ ಕಡೆ ಅದೊಂದು ಸಂಚಲನ ಮೂಡಿಸಿತು ಅಲ್ವಾ. ನಮ್ಮ ಒಂದು ಹೆಣ್ಮಕ್ಳು ಉನ್ನತ ಸ್ಥಾನಕ್ಕೆ ಹೋಗಿ ಹೆಸರು ತಗೊಂಡು ಎಲ್ಲರೂ ಬೆನ್ನು ತಟ್ಟಿ ನಾವು ಸನ್ಮಾನ ಮಾಡ್ತೀವಿ. ಅಥವಾ ಒಂದು ತಪ್ಪು ದಾರಿ ಹಿಡಿದಾಗ ಅಲ್ಲಿರ್ತಕ್ಕಂಥ ಪೋಷಕರ ಜೊತೆಗೆ ಅಲ್ಲಿನ ಸಿಬ್ಬಂದಿ ಯಾರ್ಯಾರಿದ್ದಾರೆ ಅವ್ರಿಗೂ ಸಹ ಒಂದು ಕೆಟ್ಟ ಹೆಸರು ಬರ್ತಾ ಇದೆ. ಹಾಗಾಗಿ ಅವ್ರನ್ನೆಲ್ಲ ನಾವು ಕಾಪಾಡ್ಕೊಂಡು ಬರ್ಬೇಕು ಅಂತ ಹೇಳಿದ್ರೆ ಮಕ್ಕಳಿರ್ಬೋದು, ಗರ್ಭಿಣಿಯರಿರ್ಬೋದು, ಬಾಣಂತಿಯರಿರ್ಬೋದು, ಕಿಶೋರಿಯರಿರ್ಬೋದು, ಸಂತಾನೋತ್ಪತ್ತಿಗೆ ಒಳಪಡುವ ಮಹಿಳೆಯರಿರ್ಬೋದು, ಇವರನ್ನೆಲ್ಲ
ಕಾಪಾಡುವ ನಿಟ್ಟಿನಲ್ಲಿ ನಮ್ಮ ಒಂದು ಆರೋಗ್ಯ ಇಲಾಖೆ ಇರ್ಬೋದು, ಹೆಚ್ಚಿನ ರೀತಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು, ಅದರ ಜೊತೆಗೆ ಶಿಕ್ಷಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ವಿವಿಧ ಇಲಾಖೆಗಳ ಸಹಕಾರದೊಂದಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಹಾಗೆಯೇ ದೇಶದಲ್ಲಿ ಅಪೌಷ್ಟಿಕತೆಯನ್ನು ತೊಲಗಿಸೋಣ. ಈಗಾಗಲೇ ನಾವು ಶಾಲೆಗಳಲ್ಲಿ ಅಪೌಷ್ಟಿಕತೆ ಮುಕ್ತ ಕರ್ನಾಟಕ ಅಂದ್ರೆ ಅಪೌಷ್ಟಿಕತೆ ಮುಕ್ತ ಕರ್ನಾಟಕ ಮಾಡುವ ನಿಟ್ಟಿನಲ್ಲಿ ಎಲ್ಲರ ಸಹಕಾರವನ್ನು ಬಯಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಸುಂದರ ಕಾರ್ಯಕ್ರಮ ಅಂತ ಹೇಳ್ಬೋದು. ಈ ಕಾರ್ಯಕ್ರಮದಲ್ಲಿ ವಿವಿಧ ಬಗೆಯ ಅಡಿಗೆಗಳನ್ನ ಮಾಡ್ಕೊಂಡು ಬಂದಿದ್ದೀರಾ. ಹಾಗೆ ಕಡಿಮೆ ತಿಂದ್ರೆ ಅಪೌಷ್ಟಿಕತೆ, ಜಾಸ್ತಿ ತಿಂದ್ರೆ ವಿಷ ಆಗಲ್ಲ. ಅಂದ್ರೆ ಬಲಿಷ್ಠ ಜಾಸ್ತಿ ಓವರ್ ವೇಟ್ ಅಂತ ಕರಿತೀವಿ ನಾವು. ಅಂಡರ್ ವೇಟ್ನು ಕಷ್ಟನೇ, ಓವರ್ ವೇಟ್ ಕಷ್ಟ. ಜಾಸ್ತಿ ತಿಂದ್ರೆ ಓವರ್ ವೇಟ್, ಅದನ್ನ ತುಂಬಾ ನಮ್ಮ ಬಾಡಿನ ನಾವು ಇಲ್ಲ ಸರ್, ಅದು ಅಧ್ಯಕ್ಷ